ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಫ್ರಮ್ ಪ್ರೊಫೆಷನಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಡಾಕ್ಟರ್ ಪ್ರಾಬ್ಲಮ್ ಹಾಗೆ ಲಾಯರ್ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಸೇಮ್ ಡಾಕ್ಟರ್ ಪ್ರಾಬ್ಲಮ್ ಲಾಯರ್ ಪ್ರಾಬ್ಲಮ್ ಹೇಗೆ ಮಾಡಿದ್ರು ಅದೇ ಥರನೇ ಚಾರ್ಟರ್ಡ್ ಅಕೌಂಟೆಂಟ್ ಪ್ರಾಬ್ಲಮನ್ನು ನೀವು ಮಾಡಬೇಕಾಗತ್ತೆ. ಫಸ್ಟು ಪ್ರೊಫೆಷನಲ್ ಇನ್ಕಮ್ಸನ್ನು ಬರ್ಕೊಳ್ಬೇಕು. ಪ್ರೊಫೆಷನಲ್ ಇನ್ಕಮ್ಸ್ ಬರ್ಕೊಂಡು ಟೋಟಲ್ ಮಾಡಬೇಕು. ದೆನ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಬರೀಬೇಕು. ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಎಲ್ಲ ಬರೆದು ಟೋಟಲ್ ಮಾಡ್ಕೊಳ್ಬೇಕು. ಇನ್ಕಮ್ ಫ್ರಮ್ ಪ್ರೊಫೆಷನ್ ಹೇಗೆ ಬರುತ್ತೆ ಅಂತಂದರೆ ಟೋಟಲ್ ಇನ್ಕಮ್ ಏನು ಆನ್ಸರ್ ಬಂದಿರುತ್ತೋ ಆ ಆನ್ಸರಿಂದ ಟೋಟಲ್ ಎಕ್ಸ್ಪೆನ್ಸಸ್ ಆನ್ಸರನ್ನು ಲೆಸ್ ಮಾಡಿದರೆ ಆಯಿತು. ಪ್ರೊಫೆಷನಲ್ ಇನ್ಕಮ್ಸ್ ಅಂತಂದರೆ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದಕ್ಕೆ ಏನೇನು ಇನ್ಕಮ್ ಆಗುತ್ತೋ ಅವೆಲ್ಲ ಪ್ರೊಫೆಷನಲ್ ಇನ್ಕಮ್. ಸೊ ಪ್ರೊಫೆಷನಲ್ ಇನ್ಕಮ್ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಕೋಡ್ ವರ್ಡ್ ಇದೆ. ಕೋಡ್ ವರ್ಡ್ ಏನು ಅಂತಂದರೆ AFFRGIACA. ಸೊ ಇವಿಷ್ಟು ಇನ್ಕಮ್ಗಳನ್ನು ಬಿಟ್ಟು ಬೇರೆ ಯಾವುದೇ ಇನ್ಕಮನ್ನು ಬರೀಲಿಕ್ಕಿಲ್ಲ. ಸೊ AFFRGIACA ಅಂತಂದರೆ ಏನು? A ಫಾರ್ ಆಡಿಟ್ ಫೀಸ್. ಎಲ್ಲ ಕಂಪನಿಯವರು ವರ್ಷಕ್ಕೊಮ್ಮೆ ಆಡಿಟಿಂಗ್ ಮಾಡಿಸಲೇಬೇಕು, ಇಂಟರ್ನಲ್ ಆಡಿಟ್ ಆಗಲೇಬೇಕು. ಸೊ ಇಂಟರ್ನಲ್ ಆಡಿಟನ್ನು ಮಾಡಿಕೊಡೋದು ಯಾರು ಅಂತಂದರೆ CS. ಸೊ ಆವಾಗ ಅವರು ತಗೊಳ್ಳುವಂಥ ಫೀಸೇ ಆಡಿಟ್ ಫೀಸ್. ದೆನ್ ಎಲ್ಲ ಕಂಪನಿಯವರು ವರ್ಷಕ್ಕೊಂದ್ಸತಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ರೆಡಿ ಮಾಡಲೇಬೇಕು. ಈಗಂತೂ ಕ್ವಾರ್ಟರ್ಲಿ ರಿಸಲ್ಟ್ ಕೊಡಬೇಕು. ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಯಾವುದು ಅಂತಂದರೆ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟ್. ಆ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿಕೊಡೋದು ಯಾರು ಅಂತಂದರೆ CS. ಆ ಪ್ರಿಪೇರ್ ಮಾಡಿಕೊಟ್ಟಿದ್ದಕ್ಕೆ ತಗೊಳ್ಳೋಂಥ ಫೀಸ್ ಫ್ರಮ್ ಅಕೌಂಟೆನ್ಸಿ ವರ್ಕ್. ದೆನ್ ಫೀಸ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಅಪೀಲ್. IT ರಿಟರ್ನ್ ಫೈಲ್ ಮಾಡಿಕೊಟ್ಟಿದ್ದಕ್ಕೆ. ದೆನ್ ಎಲ್ಲರೂ ಕೂಡ ಎಲ್ಲ ಇಂಡಿವಿಜುವಲ್ಸ್ ಮತ್ತು ಫರ್ಮ್ಸ್ IT ರಿಟರ್ನ್ ಫೈಲ್ ಮಾಡಲೇಬೇಕು ವರ್ಷಕ್ಕೊಮ್ಮೆ. IT ರಿಟರ್ನ್ ಫೈಲ್ ಮಾಡೋದಕ್ಕೆ ತಗೊಳ್ಳೋಂಥ ಫೀಸ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಅಪೀಲ್. ದೆನ್ ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಪ್ರೊಫೆಷನಲ್ ಜರ್ನಲ್ಸ್. ಏನಾದರೂ ಜರ್ನಲಲ್ಲಿ ಆರ್ಟಿಕಲ್ ಬರೆದ್ರೆ ಆವಾಗ ತಗೊಳ್ಳೋಂಥ ಫೀಸು ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್. ದೆನ್ ಕ್ಲೈಂಟ್ಸ್ ಏನಾದರೂ ಖುಷಿಯಾಗಿ ಗಿಫ್ಟ್ ಕೊಟ್ಟರೆ ಅದು ಕೂಡ ಪ್ರೊಫೆಷನಲ್ ಇನ್ಕಮ್ ಆಗುತ್ತೆ. ಬಟ್ ಗಿಫ್ಟ್ ರಿಸೀವ್ಡ್ ಫ್ರಮ್ ಫಾದರ್, ಸಿಸ್ಟರ್, ಬ್ರದರ್, ಅಂಕಲ್, ಆಂಟಿ ಅದು ಯಾವುದೂ ಬರೀಲಿಕ್ಕಿಲ್ಲ. ಪರ್ಸ್ನಲ್ ಇನ್ಕಮನ್ನು ಯಾವುದೂ ಬರೀಲಿಕ್ಕಿಲ್ಲ. ದೆನ್ ಅವರ ಇನ್ಸ್ಟಿಟ್ಯೂಷನಿಂದನೇ ಏನಾದರೂ ಇನ್ಕಮ್ ಆಗ್ತಾಯಿದ್ರೆ ಅದನ್ನು ಕೂಡ ಪ್ರೊಫೆಷನಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡಬೇಕು. ದೆನ್ ಅಪಿಯಲೇಟ್ ಟ್ರಿಬ್ಯುನಲ್ ಅಪಿಯರೆನ್ಸ್. ಯಾರಾದರೂ ಒಬ್ಬ ಇಂಡಿವಿಜುವಲಿಗೆ ಅವನು ಏನು ಟ್ಯಾಕ್ಸ್ ಕಟ್ಟಬೇಕಾಗಿ ಬಂದಿರುತ್ತೋ ಅದಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿ ಏನಾದರೂ IT ನೋಟಿಸ್ ಬಂದರೆ, ಸೊ IT ನೋಟಿಸಿನ ವಿರುದ್ಧ ಆ ನೋಟಿಸಿಗೆ ಹೇಗೆ ರಿಪ್ಲೈ ಕೊಡಬೇಕು ಅಂತಂದರೆ ಯಾರೊಬ್ಬ CAನ ಇಟ್ಕೊಂಡು, ಸೊ ಅವನ ಏನು ಇನ್ಕಮ್ ಇದೆಯೋ ಆ ಇನ್ಕಮನ್ನೆಲ್ಲ ಕರೆಕ್ಟಾಗಿ ರಿಟರ್ನ್ ಫೈಲ್ ಮಾಡಿಸಿ CA ಮುಖಾಂತರ ಅವನು ರಿಪ್ಲೈ ಕೊಡಬೇಕಾಗತ್ತೆ. ಸೊ ಆವಾಗ ತಗೊಳ್ಳೋಂಥ ಫೀಸಿಗೆ ನಾವು ಅಪಿಯಲೇಟ್ ಟ್ರಿಬ್ಯುನಲ್ ಅಪಿಯರೆನ್ಸ್ ಅಂತ ಅಂತೀವಿ. CAಸನ್ನು ಯೂಸ್ ಮಾಡಿಕೊಂಡು ಅವನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವಿರುದ್ಧ ಫೈಟ್ ಮಾಡಬೇಕಾಗತ್ತೆ. ದಟ್ ಈಸ್ ಅಪಿಯಲೇಟ್ ಟ್ರಿಬ್ಯುನಲ್ ಅಪಿಯರೆನ್ಸ್. ದೆನ್ ಕನ್ಸಲ್ಟೇಷನ್ ಫೀಸ್. ಯಾರಾದರೂ ಫಿನಾನ್ಷಿಯಲ್ ಅಡ್ವೈಸ್ ತೊಗೊಳ್ಬೇಕು ಅಂತಂದರೆ ಸೊ CS ಹತ್ರ ಹೋಗ್ತಾರೆ. ಆವಾಗ CAಸಿಗೆ ಕೊಡುವಂಥ ಫೀಸೇ ಕನ್ಸಲ್ಟೇಷನ್ ಫೀಸ್. ಇವಿಷ್ಟನ್ನು ಬಿಟ್ಟು ಬೇರೆ ಯಾವುದಾದ್ರೂ ಪ್ರೊಫೆಷನಲ್ ಅಂದರೆ CA ಆಗಿದ್ದಕ್ಕೆ ಏನೇನು ಇನ್ಕಮ್ ಆಗುತ್ತೆ, CA ಆಗಿದ್ದಕ್ಕೆ ಏನೇನು ಇನ್ಕಮ್ ಆಗ್ಬೋದು, ಇವಿಷ್ಟನ್ನು ಬಿಟ್ಟು ಬೇರೆ ಇನ್ಯಾವುದಾದ್ರು ಎಕ್ಸ್ಟ್ರಾ ಇನ್ಕಮ್ ಇದ್ದರೆ ಅದನ್ನು ಬರೀಬೇಕು. ಸೊ ಇವಿಷ್ಟು ಪ್ರೊಫೆಷನಲ್ ಇನ್ಕಮ್. ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತಂದರೆ ಅವನ ಆಫೀಸಲ್ಲಿ ಏನೇನು ಖರ್ಚು ಬರುತ್ತೋ ಆ ಎಲ್ಲ ಖರ್ಚನ್ನು ಬರೀಬೇಕು. ದೆನ್ ಆಫೀಸಿಗೆ ಬಂದು ಹೋಗಲಿಕ್ಕೆ ಏನೇನು ಖರ್ಚಾಗುತ್ತೋ ಆ ಖರ್ಚನ್ನು ಬರೀಬೇಕು. ದೆನ್ ಆಫೀಸಲ್ಲಿ ಯೂಸ್ ಮಾಡುವಂಥ ಅಸೆಟ್ಟಿಗೆ ಡಿಪ್ರಿಸಿಯೇಷನ್ ಮಾಡಿ ಬರೀಬೇಕು. ಡಾಕ್ಟರಿಗೆ ಕ್ಲಿನಿಕಲ್ ಆಗುವಂಥ ಎಕ್ಸ್ಪೆನ್ಸಸ್ಸು, ಲಾಯರ್ ಮತ್ತು ಚಾರ್ಟೆಡ್ ಅಕೌಂಟೆಂಟಿಗೆ ಆಫೀಸಲ್ಲಿ ಆಗುವಂಥ ಎಕ್ಸ್ಪೆನ್ಸಸ್. ನೀವು ಇನ್ನೊಂದು ಗಮನಿಸ್ಬೋದು, ಡಾಕ್ಟರ್ ಮತ್ತು ಲಾಯರಿಗೆ ಆಡಿಟ್ ಫೀಸ್ ಎಕ್ಸ್ಪೆನ್ಸಸ್ ಆಗುತ್ತೆ, ಬಟ್ ಚಾರ್ಟೆಡ್ ಅಕೌಂಟೆಂಟಿಗೆ ಆಡಿಟ್ ಫೀಸ್ ಇನ್ಕಮ್ ಆಗುತ್ತೆ. ಸೊ ಇಲ್ಲಿ ಫಾರ್ಮೇಟ್ ಬರ್ತಿದ್ದೀನಿ ನಾನು. ನೀವು ಫಾರ್ಮೇಟ್ನಲ್ಲಿ ಇನ್ಕಮನ್ನು ನೀಟಾಗಿ ಕಲ್ತ್ರಾಯಿತು. ಸೊ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತಂದರೆ ಇನ್ನೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ. ದ ಫಾಲೋವಿಂಗ್ ಈಸ್ ದ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ನೋಡಿ, ಕ್ವಶನಲ್ಲಿ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಫ್ ಮಿಸ್ಟರ್ ಹೇಮೇಶ್, ಚಾರ್ಟೆಡ್ ಅಕೌಂಟೆಂಟ್ ಫಾರ್ ದ ಇಯರ್ ಎಂಡೆಡ್ 31st March 2013. ಕ್ವಶನಲ್ಲಿ ಒಂದು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ. ಸೊ ಈ ಇನ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು ನೀವು ಕಂಪ್ಯೂಟ್ ಹಿಸ್ ಪ್ರೊಫೆಷನಲ್ ಇನ್ಕಮ್. ಪ್ರೊಫೆಷನಲ್ ಇನ್ಕಮ್ ಅಂತಂದರೆ ಇನ್ಕಮ್ ಫ್ರಮ್ ಪ್ರೊಫೆಷನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ನೀವು ಏನು ಗಮನಿಸಬೇಕು, ಯಾವ ಅಕೌಂಟ್ ಕೊಟ್ಟಿದ್ದಾರೆ ಅನ್ನೋದು ಗಮನಿಸಬೇಕು. ಯಾವ ಅಕೌಂಟ್ ಕೊಟ್ಟಿದ್ದಾರೆ? ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಾಗ ಇನ್ಕಮ್ ಯಾವಾಗಲೂ ರಿಸಿಪ್ಟ್ ಸೈಡ್ನಲ್ಲಿ ಇರುತ್ತೆ. ಸೊ ನೀವು ಫಸ್ಟು ಇನ್ಕಮ್ ಬರೀಬೇಕು, ರಿಸಿಪ್ಟ್ ಸೈಡ್ ನೋಡಬೇಕು. ರಿಸಿಪ್ಟ್ ಸೈಡ್ನಲ್ಲಿ ಇರೋವಂಥ ಇನ್ಕಮ್ನಲ್ಲಿ ಪರ್ಸ್ನಲ್ ಇನ್ಕಮನ್ನು ಬರೀಲಿಕ್ಕಿಲ್ಲ, ಪ್ರೊಫೆಷನಲ್ ಇನ್ಕಮ್ ಮಾತ್ರ ಬರೀಬೇಕು. ಆಡಿಟ್ ಫೀಸು ಚಾರ್ಟೆಡ್ ಅಕೌಂಟೆಂಟಿಗೆ ಆಗುವಂಥ ಇನ್ಕಮು. ಸೊ ಹಾಗಾಗಿ ಆಡಿಟ್ ಫೀಸ್ ಬರೀಬೇಕು. ಎಷ್ಟು ಅಮೌಂಟ್ ಇದೆ ಆಡಿಟ್ ಫೀಸ್? ಆಡಿಟ್ ಫೀಸ್ 20,000.
ನೆಕ್ಸ್ಟ್ ಕನ್ಸಲ್ಟೇಷನ್ ಫೀಸ್ ಕೂಡ ಪ್ರೊಫೆಷನಲ್ ಇನ್ಕಮ್ಮೇ. ಕನ್ಸಲ್ಟೇಷನ್ ಫೀಸ್ 10,000. ನೆಕ್ಸ್ಟ್ ಅಪಿಯಲೇಟ್ ಟ್ರಿಬ್ಯುನಲ್ ಅಪಿಯರೆನ್ಸ್, ಇದು ಕೂಡ ಪ್ರೊಫೆಷನಲ್ ಇನ್ಕಮ್ಮೇ. ನಾನಿಲ್ಲಿ ಶಾರ್ಟ್ ಫಾರ್ಮ್ ಬರಿತಾ ಇದ್ದೀನಿ. ಅಪಿಯಲೇಟ್ ಟ್ರಿಬ್ಯುನಲ್ ಅಪಿಯರೆನ್ಸ್ ಏನು ಅಮೌಂಟ್ ಕೊಟ್ಟಿದ್ದಾರೆ? 25,000 ಕೊಟ್ಟಿದ್ದಾರೆ. 25,000 ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಪ್ರೆಸೆಂಟ್ ಫ್ರಮ್ ಕ್ಲೈಂಟ್ಸ್. ಗಿಫ್ಟ್ ಫ್ರಮ್ ಕ್ಲೈಂಟ್ಸ್ ಅಂದರೂ ಒಂದೇ, ಪ್ರೆಸೆಂಟ್ ಫ್ರಮ್ ಕ್ಲೈಂಟ್ಸ್ ಅಂತಂತಂದ್ರು ಒಂದೇ. ಕ್ಲೈಂಟ್ಸೇ ಕೊಟ್ಟರೆ ಮಾತ್ರ ಬರೀಬೇಕು. ಕ್ಲೈಂಟ್ಸನ್ನು ಬಿಟ್ಟು ಬೇರೆ ಯಾರಾದರೂ ಕೊಟ್ಟರೆ ಬರೀಲಿಕ್ಕಿಲ್ಲ. ಪ್ರೆಸೆಂಟ್ಸ್ ಫ್ರಮ್ ಕ್ಲೈಂಟ್ಸ್ ಏನು ಅಮೌಂಟ್ ಇದೆ? ಪ್ರೆಸೆಂಟ್ಸ್ ಫ್ರಮ್ ಕ್ಲೈಂಟ್ಸ್ 10,000 ಇದೆ. ನೆಕ್ಸ್ಟ್ ರೆಂಟ್ ಫ್ರಮ್ ಲೆಟ್ ಔಟ್ ಹೌಸ್, ಅವನ ಮನೆಯನ್ನು ಬಾಡಿಗೆ ಕೊಟ್ಟಿದ್ದಾನೆ, ಬಾಡಿಗೆ ಕೊಟ್ಟಿದ್ದಕ್ಕೆ ಬಾಡಿಗೆ ಬರ್ತಾ ಇದೆ, ಇದು ಪರ್ಸ್ನಲ್ ಇನ್ಕಮ್, ಹಾಗಾಗಿ ಬರೆಯೋದು ಬೇಡ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಅವನು ಗೌರ್ಮೆಂಟ್ ಬಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಬಡ್ಡಿ ಬರ್ತಾ ಇದೆ. ಎಷ್ಟು ಬಡ್ಡಿ ಬರ್ತಾ ಇದೆ? 10,000 ಬಡ್ಡಿ ಬರ್ತಾ ಇದೆ, ಇದು ಪರ್ಸ್ನಲ್ ಇನ್ಕಮ್, ಹಾಗಾಗಿ ಬರೆಯೋದು ಬೇಡ. ದೆನ್ ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪ್ರೊಫೆಷನಲ್ ಯೂಸ್, ನೋಡಿ ಅವನು ಪ್ರೊಫೆಷನಲ್ ಪರ್ಪಸ್ಸಿಗೆ ಸಾಲ ತಗೊಂಡಿದ್ದಾನೆ. ಇಲ್ಲಿ ಪ್ರೊಫೆಷನಲ್ ಯೂಸ್ ಅಂತ ಇದೆ ಅಂತ ಅಂದ್ಕೊಂಡು ನೀವು ಬರೆಯೋದಲ್ಲ. ಸಾಲ ತಗೊಂಡ್ರೆ ಇನ್ಕಮ್ ಆಗಲ್ಲ, ಲೋನನ್ನು ರೀಪೇ ಮಾಡಬೇಕು. ಸೊ ಹಾಗಾಗಿ ಲೋನನ್ನು ಬರೀಲಿಕ್ಕಿಲ್ಲ. ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪ್ರೊಫೆಷನಲ್ ಯೂಸ್ ಅಂತ ಇದ್ರೂ ಬರೀಲಿಕ್ಕಿಲ್ಲ, ಪರ್ಸ್ನಲ್ ಯೂಸ್ ಅಂತಿದ್ರೂ ಬರೀಲಿಕ್ಕಿಲ್ಲ. ಅಲ್ಲಿಗೆ ಎಲ್ಲ ರಿಸಿಪ್ಟ್ಸನ್ನು ಬರೆದಾಯಿತು. ಟೋಟಲ್ ಮಾಡಿದಾಗ ಬರುವಂಥ ಆನ್ಸರೇ ಟೋಟಲ್ ಪ್ರೊಫೆಷನಲ್ ಇನ್ಕಮ್ಸ್. ಟೋಟಲ್ ಪ್ರೊಫೆಷನಲ್ ಇನ್ಕಮ್ಸ್. ಇದಕ್ಕೆ ನಾನು ಟೋಟಲಿಗೆ ಎ ಅಂತ ಬರ್ಕೊಳ್ತಾ ಇದ್ದೀನಿ. ಸೊ ಅವಷ್ಟನ್ನು ಆ್ಯಡ್ ಮಾಡಬೇಕು. 20,000 ಪ್ಲಸ್ 10,000 ಪ್ಲಸ್ 25,000 ಪ್ಲಸ್ 10,000. ಸೊ ಟೋಟಲ್ ಆಗಿ ಏನು ಇನ್ಕಮ್ ಆಗಿದೆ ಅಂತಂದರೆ 65,000 ಇನ್ಕಮ್ ಆಗಿದೆ. ದೆನ್ ಈಗ ಎಕ್ಸ್ಪೆನ್ಸಸ್ ಬರೀಬೇಕು. ಲೆಸ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಬರೀಬೇಕಾದ್ರೆ ಪೇಮೆಂಟ್ ಸೈಡ್ ನೋಡಬೇಕು. ಅವನ ಆಫೀಸಲ್ಲಿ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೋ ಆ ಆಫೀಸಿನ ಎಕ್ಸ್ಪೆನ್ಸಸ್ಸನ್ನು ಮಾತ್ರ ಬರೀಬೇಕು. ದೆನ್ ಆಫೀಸಿಗೆ ಬಂದು ಹೋಗ್ಲಿಕ್ಕೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೋ ಆ ಎಕ್ಸ್ಪೆನ್ಸಸ್ಸನ್ನು ಬರೀಬೇಕು. ಅಸೆಟ್ ಇದ್ದರೆ ಡಿಪ್ರಿಸಿಯೇಷನ್ ಮಾಡಿ ಬರೀಬೇಕು. ಫಸ್ಟ್ ಒನ್ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ, ಬರೀಬೇಕು. ಒಂದು ವೇಳೆ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ಮನೆ ಖರ್ಚು ಅಂತ ಕೊಟ್ಟರೆ ಬರೆಯೋದು ಬೇಡ. ಆಫೀಸ್ ಎಕ್ಸ್ಪೆನ್ಸಸ್ ಎಷ್ಟು ಅಮೌಂಟ್ ಇದೆ? 10,000 ಇದೆ. ಇಲ್ಲಿ ನಾವು ಪರ್ಸ್ನಲ್ ಯಾವುದನ್ನು ಬರೀಲಿಕ್ಕಿಲ್ಲ, ಪ್ರೊಫೆಷನಲ್ ಮಾತ್ರ ಬರೀಬೇಕು. ದೆನ್ ಆಫೀಸ್ ರೆಂಟ್ 5,000 ಇದೆ. ನೋಡಿ ಆಫೀಸ್ ಎಕ್ಸ್ಪೆನ್ಸಸ್ಸಿಗೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಆಫೀಸ್ ಎಕ್ಸ್ಪೆನ್ಸಸ್ನಲ್ಲಿ ಸೊ ನಾವು ಡೈರೆಕ್ಟಾಗಿ 10,000 ಬರೀಲಿಕ್ಕಿಲ್ಲ. ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಆಫೀಸ್ ಎಕ್ಸ್ಪೆನ್ಸಸ್ 10,000 ಅಮೌಂಟ್ ಇದೆ. ಆ 10,000ನಲ್ಲಿ 2,000 ಯಾವುದೋ ಪುವರ್ ಸ್ಟೂಡೆಂಟಿಗೆ ಕೊಟ್ಟಿದ್ದಂತೆ 1,000 ರೂಪಾಯಿ ಮನೆ ಕಂದಾಯ ಕಟ್ತಾ ಇದ್ದಾನಂತೆ. ಸೊ ಪುವರ್ ಸ್ಟೂಡೆಂಟಿಗೆ ಕೊಟ್ಟರೆ ಅದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗಲ್ಲ. ದೆನ್ ಮನೆ ಕಂದಾಯ ಕಟ್ತಾ ಇದ್ದರೆ ಅದು ಕೂಡ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗಲ್ಲ. ಸೊ 2 + 1 3,000 ಪರ್ಸ್ನಲ್ ಎಕ್ಸ್ಪೆನ್ಸಸ್ ಈ ಆಫೀಸ್ ಎಕ್ಸ್ಪೆನ್ಸಸ್ನಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ನಾವೇನು ಮಾಡಬೇಕು? 10,000ನಲ್ಲಿ 3,000ಅನ್ನು ಲೆಸ್ ಮಾಡಿ 7,000 ಮಾತ್ರ ಬರೀಬೇಕು. ಏನಕ್ಕೆ ಅಂತಂದರೆ 10,000 ಆಫೀಸ್ ಎಕ್ಸ್ಪೆನ್ಸಸ್ನಲ್ಲಿ 3,000 ಪರ್ಸ್ನಲ್ ಎಕ್ಸ್ಪೆನ್ಸಸ್ ಇದೆ. ಸೊ ಪರ್ಸ್ನಲ್ ಎಕ್ಸ್ಪೆನ್ಸಸ್ಸನ್ನು ಕಳೆದು ಬರಿತಾ ಇದ್ದೀನಿ. ಆಫೀಸ್ ಎಕ್ಸ್ಪೆನ್ಸಸ್ ಆಯಿತು. ದೆನ್ ಆಫೀಸ್ ರೆಂಟ್ ಎಷ್ಟು ಅಮೌಂಟ್ ಇದೆ? ಆಫೀಸ್ ರೆಂಟ್ 5,000. ನೆಕ್ಸ್ಟ್ ಸ್ಯಾಲ್ರಿ ಆ್ಯಂಡ್ ವೇಜಸ್ ಯಾರಿಗೆ ಪೇ ಮಾಡ್ತಿದ್ದಾರೆ ಅಂತ ಇನ್ಫಾರ್ಮೇಷನ್ ಕೊಡಲಿಲ್ಲ. ಏನೂ ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ಆಫೀಸ್ ಸ್ಟಾಫಿಗೆ ಪೇಮೆಂಟ್ ಮಾಡ್ತಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಸ್ಯಾಲ್ರಿ 8,000. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಟು CA ಇನ್ಸ್ಟಿಟ್ಯೂಟ್, ಇದು ಕೂಡ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ಸೇ ಆಗುತ್ತೆ. ಸೊ ಇದನ್ನು ಬರೀಬೇಕು. ಸಬ್ಸ್ಕ್ರಿಪ್ಷನ್ ಟು CA ಇನ್ಸ್ಟಿಟ್ಯೂಟ್ ಏನು ಅಮೌಂಟ್ ಕೊಟ್ಟಿದ್ದಾರೆ? 1,000 ಅಮೌಂಟ್ ಕೊಟ್ಟಿದ್ದಾರೆ. 1,000 ಬರ್ಕೊಳ್ತಾ ಇದ್ದೀನಿ. ಪರ್ಚೇಸ್ ಆಫ್ ಪ್ರೊಫೆಷನಲ್ ಬುಕ್, ನೋಡಿ ಇದು ಡಾಕ್ಟ್ರಲ್ಲೂ ಅಷ್ಟೇ, ಲಾಯರಲ್ಲೂ ಅಷ್ಟೇ, ಚಾರ್ಟರ್ಡ್ ಅಕೌಂಟೆಂಟಲ್ಲೂ ಅಷ್ಟೇ. ಬುಕ್ ಕೊಟ್ಟರೆ ಅದು ಅವರಿಗೆ ಅಸೆಟ್ ಆಗುತ್ತೆ. ಸೊ ಡಿಪ್ರಿಸಿಯೇಷನ್ ಮಾಡಿ ಬರೀಬೇಕು. ಡಿಪ್ರಿಸಿಯೇಷನ್ ಆನ್ ಪ್ರೊಫೆಷನಲ್ ಬುಕ್. ಡಿಪ್ರಿಸಿಯೇಷನ್ ಆನ್ ಪ್ರೊಫೆಷನಲ್ ಬುಕ್. ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರಾ ಅಂತ ಗಮನಿಸಬೇಕು. ಕೊಡದೇ ಇದ್ದರೆ ನೋಡಿ, ಈ ಪ್ರಾಬ್ಲಮಲ್ಲಿ ಕೊಡಲಿಲ್ಲ. ಕೊಡದೇ ಇದ್ದರೆ ರೇಟ್ ಆಫ್ ಡಿಪ್ರಿಸಿಯೇಷನ್ ನೀವೇ 40% ಅಪ್ಲೈ ಮಾಡಬೇಕು.
ಸೊ 3 4s 12 1200 ಆಗುತ್ತೆ ನೋಡಿ. ಈ ಪ್ರಾಬ್ಲಮಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಡಲಿಲ್ಲ. ಕೊಡದೇ ಇದ್ದಾಗ 40% ನೀವೇ ಅಪ್ಲೈ ಮಾಡಬೇಕು. 3000 ಇಂಟು 40% ಅಂತಂದರೆ 1200 ಆಗುತ್ತೆ. ದೆನ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ನೋಡಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನು ಕೆಲವೊಂದು ಪ್ರಾಬ್ಲಮಲ್ಲಿ ಬರೀಬೇಕು, ಕೆಲವೊಂದು ಪ್ರಾಬ್ಲಮಲ್ಲಿ ಬರೀಲಿಕ್ಕಿರಲ್ಲ. ಹೇಗೆ ಗೊತ್ತಾಗುತ್ತೆ ಅಂತಂದರೆ ರಿಸಿಪ್ಟ್ ಸೈಡ್ ನೋಡಬೇಕು. ಯಾವ ಪರ್ಪಸ್ಸಿಗೆ ಲೋನ್ ತೊಗೊಂಡಿದ್ದಾರೆ ನೋಡಬೇಕು. ಪ್ರೊಫೆಷನಲ್ ಪರ್ಪಸ್ಸಿಗೆ ಲೋನ್ ತೊಗೊಂಡಿದ್ದರೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಬರೀಬೇಕು. ಪರ್ಸ್ನಲ್ ಪರ್ಪಸ್ಸಿಗೆ ಲೋನ್ ತೊಗೊಂಡಿದ್ದರೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನನ್ನು ಬರೆಯೋದು ಬೇಡ. ನೋಡಿ, ಈ ಪ್ರಾಬ್ಲಮಲ್ಲಿ ಲೋನ್ ತೊಗೊಂಡಿರೋದು ಏನಕ್ಕೆ? ಪ್ರೊಫೆಷನಲ್ ಪರ್ಪಸ್ಸಿಗೆ. ಸೊ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಬರೀಬೇಕೀಗ. ಇಂಟ್ರೆಸ್ಟ್ ಆನ್ ಲೋನ್ ಏನು ಅಮೌಂಟ್ ಇದೆ? ಇಂಟ್ರೆಸ್ಟ್ ಆನ್ ಲೋನ್ 1500 ಇದೆ. ದೆನ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಏನು ಇನ್ಫಾರ್ಮೇಷನ್ ಕೊಡದೇ ಇದ್ದರೆ ನೀವು ಬರೆಯೋದು ಬೇಡ. ಬಟ್ ಈಗ ಏನು ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್? 1/3 ಆಫ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಪರ್ಸ್ನಲ್ ಪರ್ಪಸ್. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ನಲ್ಲಿ 1/3 ಪರ್ಸ್ನಲ್ ಪರ್ಪಸ್ ಅಂತೆ. ಸೊ ಹಾಗಾದರೆ ರಿಮೈನಿಂಗ್ ಪೋರ್ಷನ್ ಎಷ್ಟು? 3 - 1 2. 2/3 ಪ್ರೊಫೆಷನಲ್ ಪರ್ಪಸ್ ಅಂತ ಅರ್ಥ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಏನು ಅಮೌಂಟ್ ಕೊಟ್ಟಿದ್ದಾರೋ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 3000 ಅಮೌಂಟ್ ಕೊಟ್ಟಿದ್ದಾರೆ. 3000ನಲ್ಲಿ 1/3 ಪರ್ಸ್ನಲ್ ಪರ್ಪಸ್. ಹಾಗಾದರೆ ಇನ್ನು ಉಳಿಯೋದೆಲ್ಲ ಪ್ರೊಫೆಷನಲ್ ಪರ್ಪಸ್. ಎಷ್ಟು ಉಳಿಯುತ್ತೆ? 3 - 1 2. 2/3 ಪ್ರೊಫೆಷನಲ್ ಪರ್ಪಸ್. 3 1s 3, 1 2s 2, 2000 ಬರುತ್ತೆ. 2000 ಪ್ರೊಫೆಷನಲ್ ಪರ್ಪಸ್. ದೆನ್ ಇಂಟ್ರೆಸ್ಟ್ ಆನ್ ಕಲೆಕ್ಷನ್ ಚಾರ್ಜಸ್ ನೋಡಿ. ಇಲ್ಲಿ 10,000 ರೂಪಾಯಿ ಗೌರ್ಮೆಂಟ್ ಸೆಕ್ಯೂರಿಟಿ ಮೇಲೆ ಬಡ್ಡಿ ಬಂದಿತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ. ಆ ಬಡ್ಡಿಯನ್ನು ಕಲೆಕ್ಟ್ ಮಾಡೋದಕ್ಕೆ 100 ರೂಪಾಯಿ ಕಲೆಕ್ಷನ್ ಚಾರ್ಜಸ್ ಆಗ್ತಾ ಇದೆಯಂತೆ. ಸೊ ಇದು ಪರ್ಸ್ನಲ್ ಪರ್ಪಸ್ಸಿಗಿರುವಂಥ ಇನ್ಕಮ್ಮು. ಸೊ ಇದು ಪರ್ಸ್ನಲ್ ಇನ್ಕಮ್ಮು. ಸೊ ಪರ್ಸ್ನಲ್ ಇನ್ಕಮಿನ ಕಲೆಕ್ಷನ್ ಚಾರ್ಜಸ್ ಕೂಡ ಬರೀಲಿಕ್ಕಿಲ್ಲ. ಸೊ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸು ಬರೀಲಿಕ್ಕಿಲ್ಲ, ಇಂಟ್ರೆಸ್ಟ್ ಆನ್ ಕಲೆಕ್ಷನ್ ಚಾರ್ಜಸ್ಸು ಬರೀಲಿಕ್ಕಿಲ್ಲ. ಸೊ ಅಲ್ಲಿಗೆ ಎಲ್ಲ ಪೇಮೆಂಟಲ್ಲಿರುವಂಥ ಎಲ್ಲ ಪೇಮೆಂಟನ್ನು ಕನ್ಸಿಡರ್ ಮಾಡಿ ಯಾವ್ದ್ಯಾವ್ದು ಬರೀಬೇಕು ಎಲ್ಲದನ್ನು ಬರೆದಾಗಿದೆ. ಸೊ ಅಲ್ಲಿಗೆ ಎಲ್ಲ ಎಕ್ಸ್ಪೆನ್ಸಸ್ಸು ಬರೆದಾಯಿತು. ಟೋಟಲ್ ಮಾಡಬೇಕು. ಟೋಟಲಿಗೆ ನಾವು ಟೋಟಲ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಟೋಟಲ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ವಿಚಿನ್ ಬ್ರಾಕೆಟ್ನಲ್ಲಿ ಬಿ ಅಂತ ಬರ್ಕೊಳ್ತಾ ಇದ್ದೀನಿ. ಸೊ ಅವಷ್ಟನ್ನು ಟೋಟಲ್ ಮಾಡಬೇಕು. 7000 ಪ್ಲಸ್ 5000 ಪ್ಲಸ್ 8000 ಪ್ಲಸ್ 1000 ಪ್ಲಸ್ 1200 ಪ್ಲಸ್ 1500 ಪ್ಲಸ್ 2000. ಸೊ ಟೋಟಲ್ ಮಾಡಿದಾಗ 25,700 ಬರುತ್ತೆ. ಸೊ ಟೋಟಲ್ ಇನ್ಕಮಿಗೆ ಎ ಅಂತ ಬರ್ಕೊಂಡಿದ್ದೀವಿ, ಟೋಟಲ್ ಎಕ್ಸ್ಪೆನ್ಸಸ್ಗೆ ಬಿ ಅಂತ ಬರ್ಕೊಂಡಿದ್ದೀವಿ. ಇನ್ಕಮ್ ಫ್ರಮ್ ಪ್ರೊಫೆಷನ್ ಹೇಗೆ ಬರುತ್ತೆ ಅಂತಂದರೆ ಫೈನಲ್ ಆನ್ಸರ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಎ ಮೈನಸ್ ಬಿ. ಸೊ ಎ ಆನ್ಸರ್ ಏನಿದೆ? ಟೋಟಲ್ ಇನ್ಕಮ್ 65,000 ಇದೆ, ಟೋಟಲ್ ಎಕ್ಸ್ಪೆನ್ಸಸ್ 25,700 ಇದೆ. ಸೊ ಲೆಸ್ ಮಾಡಿದಾಗ ಬರೋವಂಥ ಆನ್ಸರ್ 39,300. ಸೊ ಟೋಟಲ್ ಆಗಿ ಏನು ಇನ್ಕಮ್ ಆಗಿದೆ ಅಂತಂದರೆ 39,000 ಇನ್ಕಮ್ ಆಗಿದೆ. ಹೇಗೆ ಬಂತು 39,300? ಟೋಟಲ್ ಇನ್ಕಮಿನ ಆನ್ಸರಿಂದ ಟೋಟಲ್ ಎಕ್ಸ್ಪೆನ್ಸಸ್ಸಿನ ಆನ್ಸರನ್ನು ಲೆಸ್ ಮಾಡಿ ಬರೆದಿದ್ದೀವಿ. ಸೊ ಈ ಥರದಲ್ಲಿ ನಾವು ಚಾರ್ಟೆಡ್ ಅಕೌಂಟೆಂಟ್ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಸೇಮ್ ಡಾಕ್ಟರ್, ಲಾಯರ್, ಚಾರ್ಟೆಡ್ ಅಕೌಂಟೆಂಟ್ ಮೂರೂ ಒಂದೇ ಥರನೇ. ಫಸ್ಟ್ ಪ್ರೊಫೆಷನಲ್ ಇನ್ಕಮ್ ಬರ್ಕೊಳ್ಬೇಕು, ದೆನ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಬರ್ಕೊಳ್ಬೇಕು. ಇನ್ಕಮಿನ ಟೋಟಲಿಂದ ಎಕ್ಸ್ಪೆನ್ಸಸ್ಸಿನ ಟೋಟಲನ್ನು ಲೆಸ್ ಮಾಡಿದ್ರೆ ಬರೋವಂಥ ಆನ್ಸರೇ ಇನ್ಕಮ್ ಫ್ರಮ್ ಪ್ರೊಫೆಷನ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಅರ್ಥ ಆಗಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.